ಅರ್ಲಿ ಮಾರ್ನಿಂಗ್ ಆಚೆ ಬಂದಿದ್ದೀವಲ್ಲ, ಸ್ವಲ್ಪ ಚಳಿ ಇದೆ, ಅದಕ್ಕೆ ನಿನ್ನ ಥಂಡಿ ಆಯ್ತು ಅನ್ಸುತ್ತೆ. ತುಂಬಾ ದೂರ ಏನೂ ಬಂದಿಲ್ಲ, ವಾಪಸ್ ಹೋಗೋಣ. ಯೋ ಮಿಸ್ಟರ್ ಸುಳ್ಳೆ ಪುಳ್ಳೆ, ನೀನ್ ಕೊಟ್ಟಿರೋ ಬ್ರೇಸ್ಲೆಟ್ನ ಎಷ್ಟು ಪ್ರೀತಿಯಿಂದ ಹಾಕೊಂಡಿದೀನಿ. ಇದನ್ನ ನೋಡು ಅಂತ ಹೀಗೆಲ್ಲ ಮಾಡ್ತಿರೋದು. ನೀನ್ ನೋಡಿದ್ರೆ ಪಕ್ಕ ಪ್ರೊಫೆಷನಲ್ ತರ ಫಾರ್ಮಲ್ ಆಗಿ ಆಡ್ತಿದ್ಯಾ. ಇದ್ಯಾಕೆ? ಎಷ್ಟೋ ಸ್ಟೂಪಿಡ್. ನೀನು ಕಾರ್ ಹತ್ತುವಾಗಲೇ ನಾನು ಅದನ್ನ ನೋಡಿದೆ. ಆಗ್ಲೇ ನೋಡಿದ್ಯಾ? ಮತ್ತೆ ಯಾಕೆ ಇದ್ರ ಬಗ್ಗೆ ಒಂದ್ ಮಾತು ಮಾತಾಡ್ಲಿಲ್ಲ? ದೇವಸ್ಥಾನದಲ್ಲಿ ದೇವ್ರಿದ್ರೆ ಯಾರಾದ್ರೂ ಅದಕ್ಕೆ ಆಶ್ಚರ್ಯ ಪಡ್ತಾರ, ಅಥವಾ ಟೆಂಪಲ್ ಅಲ್ಲಿ ದೇವ್ರಿದೆ ಅಂತ ಹೊಗಳ್ತಾರ? ಇಲ್ಲ ತಾನೆ? ಹಾಗಂದ್ರೆ ಯಾವುದು ಎಲ್ಲಿರ್ಬೇಕೋ ಅದಲ್ಲೇ ಇದೆ. ಆ ಬ್ರೇಸ್ಲೆಟ್ಗೆ ಅದಕ್ಕಿಂತ ಬೆಟ್ಟ ಜಾಗ ಬೇರೆ ಯಾವುದೂ ಇಲ್ಲ. ಅದು ನಾನು ನನ್ನ ಆತ್ಮಸಖಿಗೆ ಕೊಟ್ಟಿರೋ ಹೃದಯದ ಉಡುಗೊರೆ. ಅದನ್ನ ನಾನೇ ಹೊಗಳೋದಿಕ್ಕಾಗತ್ತ? ಈ ಖುಷಿನಾ? ಹೋಗು, ನೀನ್ ಬೇಡ ನಂಗೆ. ಅಯ್ಯೋ, ಏನಾಯ್ತು? ಏನೂ ಇಲ್ಲ, ನೀನು ನಾನು ಅನ್ಕೊಂಡಿದ್ಕಿಂತ ತುಂಬಾ ಸ್ಪೆಷಲ್. ಒಂದು ದಿನಾನು ನೀನ್ ನಾರ್ಮಲ್ ಆಗಿರೋದಿಲ್ಲ ಅನ್ಸುತ್ತಲ್ಲ? ನಾರ್ಮಲ್ ಆಗ್ಬಿಟ್ರೆ ಬೋರ್ ಆಗಿ ಹೋಗುತ್ತೆ. ನಮಗ್ ಮದ್ವೆ ಆಗಿ ಒಂದಷ್ಟು ಮಕ್ಳಾಗಿ, ಅವ್ರಿಗೆ ಮದ್ವೆ ಆಗಿ ಅವ್ರಿಗೆ ಇನ್ನೊಂದಷ್ಟು ಮಕ್ಳಾಗಿ, ನಮ್ ಹಲ್ಲೆಲ್ಲ ಉದ್ರೋಗಿ ಕೂದ್ಲೆಲ್ಲ ಹಣ್ಣಾಗಿ ಸಾಯೋ ಕೊನೆ ಕ್ಷಣದಲ್ಲೂ ನನ್ ಮೇಲೆ ನಿಂಗೆ ಕ್ಯೂರಿಯಾಸಿಟಿ ಕಮ್ಮಿ ಆಗ್ಬಾರ್ದು. ಆಗ್ಲೇ ಲೈಫ್ ಚೆನ್ನಾಗಿರೋದು. ನನ್ನ ಪ್ರಕಾರ ಅದಾಗೆ ಆಗುತ್ತೆ. ಯಾಕೆಂದ್ರೆ ನೀನ್ ಯಾವಾಗ್ಲೂ ಎವ್ರಿಥಿಂಗ್ ಸ್ಪೆಷಲ್. ಸರಿ ಸರಿ, ಹೊರಡ್ವಾ? ಆದ್ಯ ಪುಟ, ತಿಂಡಿ ತಿನ್ಕೊಂಡು ಹೋಗಮ್ಮ. ಇಲ್ಲಪ್ಪ, ಲೇಟ್ ಆಗ್ಬಿಡುತ್ತೆ. ಲೇಟ್ ಆಗುತ್ತೆ ಅಂತ ಹೊಟ್ಟೆ ಖಾಲಿ ಬಿಡಕ್ಕಾಗತ್ತ ಮಗಳೇ? ನಾನ್ ನಿಂಗೆ ಡ್ರಾಪ್ ಮಾಡ್ತೀನಿ, ಆರಾಮಾಗಿ ಕೂತ್ಕೊಂಡು ತಿಂಡಿ ತಿನ್ನು. ಇಲ್ಲ ಅಂದ್ರೆ ಅಸಿಡಿಟಿ ಆಗುತ್ತೆ. ಎಲ್ಲಿ ಹೋಗ್ತಿದ್ಯಾ ಆದ್ಯ? ಪರಿಮಳ ಮಗಳು ಅಂಜು ಶಾಸ್ತ್ರಕ್ಕೆ. ವಾಟ್ ನಾನ್ಸೆನ್ಸ್ ಆದ್ಯ? ಇದ್ರಲ್ಲಿ ನಾನ್ಸೆನ್ಸ್ ಏನಮ್ಮ ಇದೆ? ಇಲ್ದೆ ಇನ್ನೇನು? ಅಲ್ಲ, ನಿನ್ ಗಂಡ ಅಲ್ಲಿ ಹೋಗಿ ಕೂತಿರೋದ್ ಸಾಲ್ದು ಅಂತ ಈಗ ನೀನ್ ಬೇರೆ ಹೋಗ್ಬೇಕಾ? ಶಾಸ್ತ್ರ ಅಲ್ವಾ ಅಮ್ಮ, ಕರ್ದಿದ್ದಾರೆ ಅದಕ್ಕೆ. ವಾಟ್ ಶಾಸ್ತ್ರ? ಈಗಿನ ಕಾಲದಲ್ಲಿ ಇದಕ್ಕೆಲ್ಲ ಯಾರು ಶಾಸ್ತ್ರ ಮಾಡ್ತಾರೆ? ಮುಚ್ಕರ ಆಗಲ್ವಾ? ಅಲ್ಲಿ ಹೋಗಿ ನಿಲ್ಲೋದಕ್ಕೆ ನಿನಗೂ ಏನು ಅನ್ಸಲ್ವಾ ಆದ್ಯ? ಅದು ಅಲ್ಲದೆ ಮೊನ್ನೆ ನಿನಗೆ ತಲೆ ಸುತ್ತ ಬಂದಾಗ ಡಾಕ್ಟ್ರು ನಿನ್ಗೆ ರೆಸ್ಟ್ ಮಾಡು ಅಂತ ಹೇಳಿಲ್ವಾ? ಇಂಥ ನಾನ್ಸೆನ್ಸ್ಗೆಲ್ಲ ನೀನ್ ಹೋಗ್ಬೇಕು ಅನ್ನೋದು ಏನೂ ಇಲ್ಲ. ಹಾಗಲ್ಲಮ್ಮ, ಎಲ್ಲರೂ ಅಲ್ಲೇ ಇದ್ದಾರೆ ಅಂಡ್ ನನ್ನ ಮನಸ್ಸು ಅಲ್ಲಿಗೆ ಎಳಿತಿದೆ. ಪ್ಲೀಸ್ ಅಮ್ಮ, ಹೋಗಿ ಬರ್ತೀನಿ. ನೋಡು ಆದ್ಯ, ನಿನ್ನ ಡೆಲಿವರಿ ಟೈಮಲ್ಲಿ ನಿನ್ಗೇನು ಕಾಂಪ್ಲಿಕೇಶನ್ಸ್ ಆಗಬಾರ್ದು, ನಿನ್ನ ಹೊಟ್ಟೆಲಿರೋ ಮಗು ಹೆಲ್ದಿ ಆಗಿರಬೇಕು ಅಂದರೆ ಈ ಹುಚ್ಚಾಟನೆಲ್ಲ ಬಿಟ್ಬಿಟ್ಟು ನಾನು ಹೇಳ್ದಂಗೆ ಕೇಳು, ಗೊತ್ತಾಯ್ತಾ? ಹೌದು, ನಾವೀಗ ಎಲ್ಲಿ ಹೋಗ್ತಿದ್ದೀವಿ? ನಮ್ಮ ಅಜ್ಜಿ ಹೇಳ್ತಿದ್ರು, ನಾವು ಎಲ್ಲಿಗಾದ್ರೂ ಹೊರಟಾಗ ಎಲ್ಲಿಗೆ ಅಂತ ಕೇಳ್ಬಾರ್ದು. ಅಯ್ಯ ಮಾಡಿ, ತಾವ್ ಇದನ್ನೆಲ್ಲ ಯಾವಾಗಿಂದ ನಂಬಕ್ ಶುರು ಮಾಡಿದ್ರು? ನಾನು ನಾನಾಗೆ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಯಾವಾಗ ನನಗ್ ಲಭ ಆಯ್ತು, ನನ್ನ ಜಗತ್ತೇ ಬದಲಾಗೋಯ್ತು. ತನ್ನಿಂದ ತಾನೇ ಎಲ್ಲ ನಂಬಿಕೆಗಳು ಶುರುವಾಗೋಯ್ತು. ಅದ್ಯಾಕೆ ಹಾಗಾಗ್ಬೇಕು? ಯಾಕೆಂದ್ರೆ ಲವ್ ಆದ್ಮೇಲೆ ನಾವು ನಮ್ಗಿಂತ ಹೆಚ್ಚಾಗಿ ನಾವ್ ಇಷ್ಟಪಡೋರ್ ಬಗ್ಗೆ ಹೆಚ್ಚು ಕೇರ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಮೊದ್ಲೆಲ್ಲ ನನ್ಗೆ ಏನೂ ಆಗೋದಿಲ್ಲ, ಅಕಸ್ಮಾತ್ ಏನಾದ್ರೂ ಆದ್ರೂ ಅದನ್ನ ಕೆನ್ ಸ್ಟಿಲ್ ಮ್ಯಾನೇಜ್ ಅನ್ನೋ ಹುಂಬ ಧೈರ್ಯ ಆಯ್ತು. ಆದ್ರೆ ಯಾವಾಗ ನಾನು ಅನ್ನೋದು ನಾವು ಆಗುತ್ತೋ ಆಗ ಎಲ್ಲಾನು ಯಾವಾಗ್ಲೂ ಸೇಫ್ ಆಗಿ ಇರಬೇಕು, ನಮ್ಮವ್ರಿಗೆ ಏನು ತೊಂದರೆ ಆಗ್ಬಾರ್ದು ಅನ್ನೋ ಥಾಟ್ಸ್ ಇರುತ್ತೆ. ಆ ಯೋಚನೆಯಿಂದ ಬೇಡ ಬೇಡ ಅಂದ್ರೂ ಒಂದು ಸಣ್ಣ ಭಯ ಉಟ್ಕೊಳ್ಳುತ್ತೆ. ಅದಕ್ಕೆ ಹೇಳೋದು, ಯಾವ್ದನ್ನಾದ್ರೂ ಫಾಲೋ ಮಾಡೋದ್ರಿಂದ ನಮ್ಗೇನು ಕಳ್ಕೊಳ್ಳೋದಿಲ್ಲ ಅಂದ್ಮೇಲೆ ಕಾಂಪ್ರಮೈಸ್ ಆಗಿ ಫಾಲೋ ಮಾಡೋದು. ಚೆನ್ನಾಗಿದೆ, ಐ ಲೈಕ್ ಇಟ್. ಥ್ಯಾಂಕ್ಸ್. ಸರಿ, ಗಾಡಿ ಸೈಡ್ಗೆ ಹಾಕು. ಯಾಕೆ? ಹಾಕೊಂದ್ರೆ ಹಾಕ್ಬೇಕಷ್ಟೇ. ಎಲ್ಲಿ ಹೋಗ್ತಿದ್ಯಾ? ಅದೆಲ್ಲ ಹೇಳೋದಿಕ್ಕಾಗಲ್ಲ, ನೀನ್ ಕೆಳಗೆ ಇಳಿಯೋ ಹಾಗಿಲ್ಲ, ಇಲ್ಲೇ ಗೊತ್ತಿರ್ಬೇಕು. ಸಣ್ಣ ಸರ್ಪ್ರೈಸ್ ಇದೆ.
ನಾವಿಲ್ಲಿಗೆ ಎಷ್ಟೊತ್ತಿಗೆ ಬರೋ ವಿಷಯ ಅವಳಿಗೂ ಗೊತ್ತಿಲ್ಲ. ಇಲ್ಲೇನು ಸರ್ಪ್ರೈಸ್ ಪ್ಲಾನ್ ಮಾಡಿದಾರೆ ಅವಳು? ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ಸ್ ಮಾಡಬೇಡ ಸುಹಾಸಿನಿ. ಇವಳು ಮನೆಯಲ್ಲಿ ಇಷ್ಟು ದಿನ ರೆಸ್ಟ್ ಮಾಡಿದಾಳೆ. ಈಗ ಇವಳಿಗೆ ಹೋಗ್ಬೇಕು ಅಂತ ಆಸೆ ಆಗ್ತಾ ಇದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಆಸೆಗಳನ್ನ ಈಡೇರಿಸಬೇಕು ಅಂತ ಹೇಳ್ತಾರಲ್ವಾ? ನಿಮ್ಗೇನ್ ಗೊತ್ತು ಇದ್ರ ಬಗ್ಗೆ ಎಲ್ಲ? ಸುಮ್ನೆ ಮಧ್ಯ ಮಾತಾಡ್ಬೇಡಿ. ಲಾಸ್ಟ್ ಟೈಮ್ ಇವಳಿಗೆ ಮಿಸ್ಕ್ಯಾರೇಜ್ ಆದಾಗ ನಾನ್ ತಾನೇ ಇವಳನ್ನ ನೋಡ್ಕೊಂಡಿದ್ದು. ಅವ್ರ ಮನೇಲಿ ಅದ್ ಏನ್ ಊಟ ಹಾಕ್ತಾರೋ ಯಾರಿಗ್ ಗೊತ್ತು. ಇವಳಿಗೆ ರೆಸ್ಟ್ ಬೇಕು. ಆದ್ಯಾ, ನೀನ್ ರೂಮ್ಗೆ ಹೋಗು. ನೀವೆಲ್ಲಿ ಹೊರಟ್ರಿ? ನೀನ್ ಈ ತರ ಕಡ್ಡಿ ಮುಡ್ದಂಗ್ ಮಾತಾಡಿ ಅವಳಿಗೆ ಬೇಜಾರು ಮಾಡಿದ್ರೆ ನೋವಾಗಲ್ವಾ? ಸಮಾಧಾನ ಮಾಡ್ಬಿಡ್ತೀನಿ. ಚೆನ್ನಾಗಿದೆ. ನನ್ನನ್ನ ಕೆಟ್ಟೊಳಗ್ ಮಾಡಿ ನೀವು ಒಳ್ಳೆಯವರಾಗಿ ತೋರಿಸ್ಕೊಡೋ ಅವಶ್ಯಕತೆ ಇಲ್ಲ. ಚೀಪ್ ಜನ ಅವರು. ನ್ಯಾಚುರಲ್ ಪ್ರೋಸೆಸ್ಗೆ ಶಾಸ್ತ್ರ ಮಾಡ್ತಾರಂತೆ. ಅದಕ್ಕೆ ಇರೋ ಬರೋರ್ನೆಲ್ಲ ಕರೆದು ಆರತಿ ಮಾಡ್ತಾರಂತೆ. ಇನ್ನು ಅದ್ಯಾವ ಕಾಲದಲ್ಲಿದಾರೋ, ಸ್ವಲ್ಪನೂ ಮ್ಯಾನರ್ಸೇ ಇಲ್ಲ. ಅವ್ರದ್ದು ಹಾಳ್ ಕೊಂಪೆ ಜೀವನ ಏನೋ ಮಾಡ್ಕೋತಾರೆ. ಅವ್ರು ಕರೆದ್ರು ಅಂತ ಎಲ್ಲ ಓಡ್ ಹೋಗಿದ್ರಲ್ಲ, ನಿಮ್ಗೆಲ್ಲ ಏನ್ ಹೇಳ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಾ ಇಲ್ಲ. ನೀವ್ಯಾರು, ನಿಮ್ ಜಾಗ ಏನು, ನೀವ್ ಹೇಗಿರ್ಬೇಕು ಎಲ್ಲ ಮರ್ತು ಹೋಗಿದ್ಯಾ ನಿಮ್ಗೆ? ಅಯ್ಯೋ, ನಾನು ಹೋಗ್ತಾ ಇಲ್ಲ ಮಾರಾಯ್ತಿ. ಸುಮ್ನೆ ನಿನ್ ಕೋಪಕ್ಕೆ ನನ್ನನ್ನು ಯಾವಾಗ್ಲೂ ಸೇರಿಸ್ಕೊಂಡು ಯಾಕೆ ಬೈತ್ಯಾ? ಬೇರೆಯವ್ರಿಗೆ ಬೈಯಕ್ ಯಾರು ಇಲ್ವಲ್ಲ, ಎಲ್ಲ ಹೋಗಿ ಅಲ್ಲಿ ಜಾಂಡ ಅವ್ರಿದ್ದಾರೆ. ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ಲ. ಥು, ಕರ್ಮ. ಏನಿದು? ಬಿಸಿ ಬಿಸಿ ಬೆಣ್ಣೆ ತಟ್ಟೆ ಇಡ್ಲಿ. ಓ, ನೀನೆ ಬ್ಯಾಗ್ ನೋಡಿ ಕನ್ಫ್ಯೂಸ್ ಆದ್ಯಾ? ಚಿಕ್ಕ ಅಂಗಡಿ ಅಲ್ವಾ, ಅದಕ್ಕೆ ಯಾವ್ದೋ ಒಂದು ಸಿಕ್ಕಿದ ಬ್ಯಾಗ್ ಹಾಕೊಡ್ತಾರೆ. ಅಲ್ಲ, ನಿನ್ ವಾಲೆಟ್ ಇಲ್ಲೇ ಇದೆ, ಫೋನ್ ಇಲ್ಲೇ ಇದೆ, ಹೇಗೆ ಪೇ ಮಾಡಿದೆ? ಅದು ನಾನು ಅದಿತಿ ಯಾವಾಗ್ಲೂ ಅಲ್ಲಿಗೆ ಹೋಗ್ತಾ ಇರ್ತೀವಲ್ವಾ, ನಾನು 1 ಪ್ಲೇಟ್ ತಿಂದ್ರೆ ಅವಳು 8 ಪ್ಲೇಟ್ ತಿಂತಾಳೆ. ಅದಕ್ಕೆ ಎಲ್ಲ ಒಟ್ಟಿಗೆ ಸೇರಿ ತಿಂಗ್ಳಿಗೆ ಒಂದ್ಸತಿ ಕೊಟ್ಬಿಡ್ತೀವಿ. ಎಲ್ಲ ಓಕೆ. ಇಷ್ಟು ಬೆಳಗ್ಗೆ ಇಡ್ಲಿ? ನಂಗೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ತುಂಬಾ ಹಸುವಾಗುತ್ತೆ. ಸುಮ್ಮನೆ ತಿನ್ನಿ. ಅಯ್ಯೋ, ಸ್ವಲ್ಪ ಚಲೋಗಿದೆ, ಅದು ಪರವಾಗಿಲ್ಲ. ಹಾಗಲ್ಲ, ಸಾಗುಗೆ ಹಚ್ಕೊಂಡು ಬೆಣ್ಣೆಗೆ ಹಚ್ಕೊಂಡು ತಿನ್ಬೇಕು. It's really yummy. ನಿಮ್ 5 ಸ್ಟಾರ್ ಹೋಟ್ಲಿಗಿನ್ನ ಚೆನ್ನಾಗಿದೆ ತಾನೆ? Of course ಚೆನ್ನಾಗಿದೆ. ಶಭಾಷ್ ಅಮೂಲ್ಯ, ಕೊನೆಗೂ ನಿನ್ ಸರ್ಪ್ರೈಸ್ ವರ್ಕ್ ಆಯ್ತು. ಹಾ, ಟೀ ತಗೋ. ನನಗೆ ಈಗ ಬೇಡ, ಆಮೇಲೆ ಕುಡಿತೀನಿ. ಎಮ್ಮೆ ಕಲ್ಗಚ್ ಕುಡಿಯೋ ಹಾಕಿ ಕುಡಿತೀಯ? ಈ ಚಟ ಇನ್ನೂ ಬಿಟ್ಟಿಲ್ವಾ ನೀನು? ಬಿಡದ, ಟೀ ಕುಡಿಯೋ ಸ್ಟೈಲೇ ಇದಪ್ಪ. ಆಗ್ಲೇ ಇದಕ್ಕೊಂದು ಸ್ಪೆಷಲ್ ಟೇಸ್ಟ್ ಬರೋದು. ಹೌದು, ನಾನು ಈ ಟೀ ಕುಡಿಯೋದನ್ನ ನೀನ್ ಯಾವಾಗ ನೋಡಿದ್ದೆ? ಯಾವಾಗ್ಲ? ನಾವು ಇನಿಷಿಯಲ್ ಡೇಸ್ ಅಲ್ಲಿ ಒಂದ್ಸಲ ಭೇಟಿ ಆದಾಗ ಹೀಗೆ ಕುಡಿದಿದ್ದೆ ನೀನು. ಆಗ್ಲೂ ನಾನು ನಿನ್ಗೆ ಎಮ್ಮೆ ಕಲ್ಗಚ್ ಕುಡಿಯೋ ಹಾಕಿ ಕುಡಿತೆ ಅಂತಾನೆ ಹೇಳಿದ್ದೆ. ಅದಕ್ಕೆ ನಾನು ಏನಾದ್ರೂ ಒಂದು ಕೌಂಟರ್ ಕೊಟ್ಟಿರ್ಬೇಕಲ್ಲ. ಆ ಟೈಮಲ್ಲಿ ನಿನ್ ಎಲ್ಲಾ ಮಾತಿಗೂ ನಾನು ಕೌಂಟರ್ ಕೊಡದೆ ಬಿಟ್ಟಿಲ್ಲ. ಖಂಡಿತವಾಗ್ಲೂ ಕೊಟ್ಟಿದ್ದೆ. ಸೈಲೆಂಟ್ ಆಗಿ ಕುಡಿಯಕ್ಕಿದೆ, ಮೂಸಂಬಿ ಜ್ಯೂಸ್ ಅಂತ ಕೇಳಿದ್ದೆ. ಸೌಂಡ್ ಮಾಡದೆ ಕುಡಿಯಕ್ ಬರಲ್ವಾ? ಕತ್ತೆಗೇನ್ ಗೊತ್ತು ಕಸ್ತೂರಿ ಪರಿಮಳ. ಸೌಂಡ್ ಮಾಡದೆ ಕುಡಿಯೋಕಿದೆ ಮೂಸಂಬಿ ಜ್ಯೂಸ. ಇಲ್ಲಿ ನೋಡು.
ಹೌದಲ್ವಾ? ಕರೆಕ್ಟು. ಸೌಂಡ್ ಮಾಡ್ದೆ ಕುಡಿಯೋಕೆ ಇದೇನು ಮೂಸಂಬಿ ಜ್ಯೂಸ? ಅಲ್ಲ, ನಾನು ಅವತ್ ಮಾತಾಡಿದ ಮಾತು ಕೂಡ ನಿನಗೆ ಇವಾಗ್ಲೂ ನೆನಪಿದ್ಯಾ? ಅಫ್ಕೋರ್ಸ್, ನಾನು ಬಿಸ್ನೆಸ್ ಮ್ಯಾನ್ ಅಂತ. ತರಿಕೆ ರೊಮ್ಯಾಂಟಿಕ್ ಆಗಿ ಏನಾದ್ರು ಹೇಳ್ತಿ ಅನ್ಕೊಂಡ್ರೆ ಬಿಸ್ನೆಸ್ ಮ್ಯಾನ್ ಅಂತ. ಬಿಸ್ನೆಸ್ ಮ್ಯಾನ್. ನನಗೆ ಅವಾಗ ನಿನ್ ಮೇಲೆ ಲವ್ ಆಗುತ್ತೆ ಅಂತ ಹೇಳಿ ಗೊತ್ತಿತ್ತು. ಬಹುಶಃ ನನಗೆ ಗೊತ್ತಿಲ್ಲ ಹಾಗೆ ನಿನ್ ಮೇಲೆ ಲವ್ ಫೀಲಿಂಗ್ಸ್ಗಳು ಡೆವಲಪ್ ಆಗೋದಕ್ಕೆ ಶುರುವಾಗಿತ್ತ ಅಂತ. ನೀನು ಒಂದ್ಸಲ ಮೇನ್ ರೋಡಲ್ಲಿ ಅಜ್ಜಿನ ಕ್ರಾಸ್ ಮಾಡಿಸ್ತಿರುವಾಗ ಆಗ ನೀನು ಬ್ರೌನ್ ಅಂಡ್ ಕ್ರೀಮ್ ಲಂಗ ದವಣಿ ಹಾಕಿದ್ದೆ. ಅದೇ ತಲೆಗೆ ಒಂದ್ಸಲ ಡಿಕ್ಕಿ ಹೊಡೆದು ಮತ್ತೊಂದ್ಸಲ ಹೊಡಿಬೇಕು ಅಂತ ಹೇಳಿದ್ದೆ. ಹೋದ್ ವರ್ಷದ ಗಣೇಶ ಹಬ್ಬಕ್ಕೂ ಮುಂಚೆ ಅನ್ಸುತ್ತೆ. ಕಣ್ಸಲ್ವಾ? ಇನ್ನೊಂದ್ಸಲ ಟಿಚ್ಚು ಹೇಳಿ. ಇಲ್ಲ ಅಂದ್ರೆ 2 ಕೊಂಬರುತ್ತಂತೆ. ಅದ್ಯಾಕೆ ಹಾಗೆ ನೋಡ್ತಿದ್ಯಾ? ಟೀ ಕುಡಿ, ತನಗಾಗ್ಬಿಡುತ್ತೆ. ಮುತ್ತು ಕುಮಾರ್ ಸೊಳ್ಳೆ ಪುಣ್ಯ. ಅಂಜು, ಅಂಜು, ನನ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ನೀನ್ ಯಾವತ್ತೂ ನೋಡೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಯಾಕೆ ಪುಟ್ಟ ಹಾಗೆಲ್ಲ ಅನ್ಕೋತೀಯ? ಗಾಬರಿ ಪಡೋಂಥದ್ದೇನಿದೆ? ನಾನಿದ್ದೀನಲ್ವಾ? ಆದ್ರೂ ನಾನು ನಿನ್ ನೋಡ್ದೆ ಎಷ್ಟೊಂದ್ ದಿನ ಆಯ್ತಲ್ವಾ? ನೆನ್ನೆ ಮನೆಗ್ ಬಂದಾಗ ನೀನ್ ನನ್ನ ಎದುರಿಗೆ ಬರ್ಲೇ ಇಲ್ಲ. ಎದುರಿಗೆ ಬರ್ಲಿಲ್ಲ ಅಂದ್ರೆ ಮತ್ತೆ ಮುಖನೇ ನೋಡಲ್ಲ ಅಂತಲ್ಲ ಮಗಳೇ, ಅದೊಂದು ಶಾಸ್ತ್ರ ಅಷ್ಟೇ. ಮೊದಲು ನಮ್ಮನೇಲಿ ಪೂಜೆ ಮಾಡುವಾಗ ಉಪವಾಸ ಒಪ್ಪತ್ತು ಅಂತೆಲ್ಲ ಮಾಡಿಲ್ವಾ? ಉಪವಾಸ ಇದ್ದಾಗ ಮತ್ತೆ ಊಟನೇ ಮಾಡಲ್ಲ ಅಂತ ಯಾಕೆ ಅನ್ಕೋಬೇಕು ಹೇಳು? ಐ ಲವ್ ಯು ಅಂಡ್ ಐ ಮಿಸ್ಡ್ ಯು ಲಾಟ್ ಅಮ್ಮ. ಚಿನ್ನು ಮರಿ, ಈ ಮೊದಲನೇದು ನೀನು ನನಗೆ ತುಂಬಾ ಪ್ರೀತಿ ಮಾಡ್ತೀಯ ಅಂತ ಗೊತ್ತಾಯ್ತು. ಎರಡನೇದು ಅರ್ಥ ಆಗ್ಲಿಲ್ಲ ಕಣ. ತುಂಬಾ ಪ್ರೀತಿ ಮಾಡೋರ್ನ ನಾನು ತುಂಬಾ ಹೊತ್ತು ಕಳ್ಕೊಂಡಿದ್ದೆ ಅಂತ ಅಮ್ಮ. ಕಳ್ಕೊಳ್ಳೋದೆಲ್ಲ ಏನೂ ಇಲ್ಲ, ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ. ಇಷ್ಟೆಲ್ಲ ನಾವುಗಳು ಮಾಡ್ತಾ ಇರೋದು ನಿನಗೆ ಒಳ್ಳೇದಾಗ್ಲಿ ಅನ್ನೋ ಭಾವನೆಲೆ. ಗಾಡಿ ನಿಲ್ಸ್ತೆ. ನೀನ್ ಕೊಡ್ತಿರೋ ಬಿಲ್ಡಪ್ ನೋಡಿದ್ರೆ ನೀನ್ ನನಗೆ ಪ್ರಪೋಸ್ ಮಾಡಕ್ ರೆಡಿಯಾಗಿ ಬಂದಿರೋ ತರ ಕಾಣಿಸ್ತಿದೆ. ಆದ್ರೆ ನೀನ್ ಆಲ್ರೆಡಿ ಐ ಲವ್ ಯು ಅಂತ ಹೇಳ್ಬಿಟ್ಟಿದ್ಯಲ್ಲ. ವಿಷಯ ಅದಲ್ಲ ಮೂಲ್ಯ. ಅದಲ್ವಾ ಮತ್ತೆ? ಅಂಜುಗೆ ನೆನೆ ವಯಸ್ಸಿಗೆ ಬಂದಿದ್ದಾವೆ ಅಂತ ಗೊತ್ತಾದ್ಮೇಲೆ ಅವಳ ಪ್ಯಾರಿಸ್ ಆಗಿದ್ದಾವೆ ಅಂತ ಕೇಳಿದ್ರೆ ನನಗೆ ಆಶ್ಚರ್ಯ ಆಯ್ತು. ನೆನ್ನೆ ಈ ವಿಷಯದ ಬಗ್ಗೆ ರಿಸರ್ಚ್ ಮಾಡುವಾಗ ಐ ರಿಯಲೈಸ್ಡ್ ಈ ವಿಚಾರವಾಗಿ ಓಪನ್ ಅಪ್ ಆಗಿ ಮಾತಾಡೋರೆ ತುಂಬಾ ಕಡಿಮೆ ಜನ ಇದ್ದಾರೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ನೆನ್ನೆ ನಿನ್ನದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೆ. ನನಗೂ ಆ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ಸಂಕೋಚನೆ. ನಾನೇ ಆಗಿದ್ರು ಅವಳ ಅಷ್ಟಿಟ ಕನ್ವಿನ್ಸ್ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ದೆ, ಆದ್ರೆ ಆಗ್ಲಿಲ್ಲ. ಎಕ್ಸಾಕ್ಟ್ಲಿ. ಏನೋ ಪೀರಿಯಡ್ಸ್ ಬಗ್ಗೆ ಅಥವಾ ಸ್ಯಾನಿಟರಿ ಪ್ಯಾಡ್ಸ್ ಬಗ್ಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು August 15 ಭಾಷಣ ಮಾಡುವಾಗ ಅದರಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಅದೇ ಸಾಕಲ್ವಾ ಅದರ ಅವಶ್ಯಕತೆ ಎಷ್ಟಿದೆ ಅಂತ ಸಾಬೀತು ಮಾಡೋದಕ್ಕೆ. ಆದರೂ ಈ ಟ್ಯಾಬು ಯಾಕೆ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದ್ರ ಬಗ್ಗೆ ಮಾತಾಡಬಾರ್ದು, ಧ್ವನಿ ಎತ್ತಬಾರ್ದು ಅಂತ ಕೇಳಿ ನನ್ಗೆ ನಿಜವಾಗ್ಲೂ ಒಂಥರ ಆಯ್ತು. ಬಟ್ ಎಲ್ಲರ ತರ ಇದ್ರ ಬಗ್ಗೆ ತಿಳ್ಕೊಂಡು ಮಾತಾಡದೆ ಇದ್ರೆ ನಾನು ಅವ್ರಲ್ಲಿ ಒಬ್ಬ ಆಗ್ತೇನಲ್ವಾ? ಮತ್ತೇನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ? ನಾವ್ ಯಾವಾಗ್ಲೂ ಯಾರು ಏನು ಮಾಡಿಲ್ಲ ಅಂತ ಹೇಳ್ತೀವಿ, ದೂರ್ತೀವಿ, ಸಮಾಜನೇ ಸರಿ ಇಲ್ಲ ಅಂತಾನೂ ಹೇಳ್ತೀವಿ. ಎಲ್ಲಾರನ್ನೂ ಒಂದೇ ಕಡೆ ಕೂಡಿಸಿ ಒಂದು ಗುಂಪು ಮಾಡಿ ಬೋರ್ಡ್ ಹಾಕಿ ಗುಂಪಲ್ಲಿ ಜೈ ಅಂತ ಹೇಳ್ಬಿಡ್ತೀವಿ. ಆದ್ರೆ ನಾವ್ ಏನ್ ಮಾಡಿದೀವಿ ಅಂತ ಯಾವತ್ತೂ ನಮಗ್ ನಾವೇ ಕೇಳ್ಕೊಳ್ಳೋದಿಲ್ಲ. ಆ ನಿಟ್ಟಲ್ಲಿ ಯೋಚನೆ ಕೂಡ ಮಾಡಲ್ಲ. ಈಗ ನೀನ್ ಇಷ್ಟೆಲ್ಲ ಹೇಳ್ತಿದ್ಯಾ ಅಂದ್ರೆ ನೀನೇನೋ ಒಂದ್ ನಿರ್ಧಾರ ಮಾಡಿದ್ಯಾ. ಅಂಜುಗೆ ನೀವು 3 ಜನ ಅಕ್ಕಂದ್ರಿದ್ದೀರಾ, 3 ಓದ್ಕೊಂಡಿದ್ದೀರಾ,
ಜೊತೆಗೆ ಅವಳು ಈಗ ಹೈಸ್ಕೂಲ್ ಮುಗಿಸಿ ಕಾಲೇಜ್ಗೆ ಸೇರ್ತಿರೋಳು. ಅಂಥ ವಾತಾವರಣ ಇರೋ ಮನೇಲೆ ಇಷ್ಟು ಮಡಿವಂತಿಕೆ ಮುಲಾಜಿದೆ ಅಂದಮೇಲೆ ಏನೂ ಬಡತನದಲ್ಲೇ ಬೆಳೆದು ಹೊರಗಿನ ಜೀವನನೇ ನೋಡದೇ ಇರೋರು, ಯಾವುದೋ ಹಳೆ ಸಂಪ್ರದಾಯಕ್ಕೆ ಕಟ್ಟಿಬಿದ್ದಿರೋರು ಅನಕ್ಷರಸ್ಥರ ಪರಿಸ್ಥಿತಿ ಹೇಗಿರ್ಬೋದು ಹೇಳು. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಏನದು? ನೈಸರ್ಗಿಕವಾಗಿ ಕಂಪ್ಲೀಟ್ ಆಗಿ ಮಣ್ಣಿನಲ್ಲೇ ಕರಗುವಂಥ ಬಯೋಡಿಗ್ರೇಡಬಲ್ ಸ್ಯಾನಿಟರಿ ಪ್ಯಾಡ್ಸ್ ಆದಿ ಆರ್ಗ್ಯಾನಿಕ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀನ್ ಮತ್ತಿನ್ನೇನು ಮನ್ಸಿಗೆ ಹಾಕೋಬೇಡ ಆಯ್ತಾ? ನೀನಿಷ್ಟು ಹೇಳಿದ್ಮೇಲೆ ಎಲ್ಲ ಸರಿ ಹೋಯ್ತು ಅಮ್ಮ, ಆರಾಮ್ ಅನ್ಸ್ತಾ ಇದೆ. ನನ್ ಜಾಣ ಮರಿಯಲ್ಲ ನೀನು. ಈಗ ಹೋಗಿ ಬೇಗ ಸ್ನಾನ ಮಾಡ್ಕೊಂಡ್ಬಿಡು. ಇವತ್ತು ಮನೆ ತುಂಬಾ ಜನ ಇದ್ದಾರೆ, ಲೇಟ್ ಆಗ್ಬಿಡತ್ತೆ. ಮೊದ್ಲು ನೀಟ್ ರೆಡಿ ಆಗ್ಬೇಕು. ಹೊಟ್ಟೆ ನೋವ್ತಾ ಇದೆ ಅಮ್ಮ. ಪುಟ್ಟ, ಈ ಸಮಯದಲ್ಲಿ ಹೀಗೆಲ್ಲ ಆಗುತ್ತೆ. ಏನು ಯೋಚನೆ ಮಾಡಬೇಡ. ನಾನು ಅರ್ಶಿಣದ ಕೊಂಬಲ್ ಕಷಾಯ ಮಾಡ್ಕೊಂಡ್ಬರ್ತೀನಿ, ಕುಡಿದ್ಬಿಡು, ಪಟ್ಟನ್ ಸರಿ ಹೋಗುತ್ತೆ. ಅಮ್ಮ, ನಾನು ಶಾಸ್ತ್ರ ಮಾಡ್ಕೊಳ್ಳಲ್ಲ ಅಂತ ಕೂತಾಗ ನೀನು ಕೋಪ ಮಾಡ್ಕೊಂಡಿಲ್ಲ ಅಲ್ವಾ? ಇಲ್ಲ ಕಣೋ, ಅಮ್ಮ ಮಕ್ಕಳ ಮೇಲೆ ಇಷ್ಟು ಚಿಕ್ಕ ವಿಷಯ ಕೋಪ ಮಾಡ್ಕೊಳಕ್ ಸಾಧ್ಯನಾ? ನೀನೇನೋ ತಿಳಿದೇ ಹಠ ಮಾಡಿರ್ತೀಯ. ಆದರೂ ನೀವೆಲ್ಲ ನಾನು ಬೆಳೆಸಿರೋ ಮಕ್ಕಳು. ನೀವೆಲ್ಲರೂ ಅಪ್ಪ ಅಮ್ಮನ ಸಂತೋಷಕ್ಕೆ ಬೆಲೆ ಕೊಡೋರು. ನೀನು ನನ್ನ ಆಸೆಗೆ ಒಪ್ತೀಯ ಅಂತ ನನಗೆ ಗೊತ್ತಿತ್ತು. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಮ್ಮ. ನಿನಗೆ ಖುಷಿ ಆಗುತ್ತೆ ಅಂದ್ರೆ ನನಗೆ ಇಷ್ಟ ಇಲ್ಲ ಅಂದ್ರೂ ಅದನ್ನೇ ಮಾಡ್ತೀನಿ. ಅವಾಗ ಗೊತ್ತಾಗ್ಲಿಲ್ಲ, ಈಗ ಅರ್ಥ ಆಯ್ತು. ಅದಕ್ಕೆ ಹೇಳೋದು, ಆತರದಲ್ಲಿ ಯಾವ ನಿರ್ಧಾರಗಳನ್ನ ತಗೋಬಾರ್ದು ಅಂತ. ಸ್ವಲ್ಪ ಸಮಯ ಕೊಟ್ರೆ ತಾನಾಗೆಲ್ಲ ಸರಿ ಹೋಗುತ್ತೆ. ಈಗ ನಡಿ, ಲೇಟ್ ಆಗ್ತದೆ, ಸ್ನಾನ ಮಾಡ್ಕೊ. ಸರಿ ಅಮ್ಮ. ಯಾಕೆ ಕುಂಬಳಕಾಯಿ ಬೇಜಾರಲ್ಲಿದ್ಯಾ? ಇಲ್ಲೇ ಹಳೆ ಮುದ್ಕಿ, ಈ ವಾರ ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು. ಅದಕ್ಕೆ ಬೇಜಾರಲ್ಲಿದ್ಯಾ? ಏನಾದ್ರೂ ಬೇಕಿತ್ತಾ? ಇಲ್ಲ, ಮುಖದಲ್ಲಿ ಈ ಥರ ಪಿಂಪಲ್ ಆಗಿದೆ. ನಾನು ಫಂಕ್ಷನ್ಗೆ ಹೇಗೆ ಹೋಗ್ಲಿ? ಎಲ್ಲರೂ ನನ್ನನ್ನೇ ನೋಡ್ತಾರೆ, ನಂಗೆ ಒಂಥರ ಆಗುತ್ತೆ. ಅಷ್ಟೇ ತಾನೆ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ನಮ್ಮ ಹತ್ರ ಆಕ್ನೆ ಸ್ಟಾರ್ ಫೇಸ್ ವಾಶ್, ಆಕ್ನೆಯ ಸ್ಪೆಷಲಿಸ್ಟ್ ಇರುವಾಗ. ಈಗ ಪಿಂಪಲ್ಸ್ಗೆ ಹೇಳಿ ಗುಡ್ ಬೈ ಆಕ್ನೆ ಸ್ಟಾರ್ ಫೇಸ್ ವಾಶ್ ಇಂದ. ಇಲ್ಲೇ ಇದು ಹೇಗೆ ಕೆಲಸ ಮಾಡುತ್ತೆ? ಆಕ್ನೆ ಸ್ಟಾರ್ ಫೇಸ್ ವಾಶ್ ನ 3 ಸ್ಟೆಪ್ ಆಕ್ಷನ್. ಬ್ಯಾಕ್ಟೀರಿಯಾನ ಸಾಯಿಸುತ್ತೆ, ಮೊಡವೆನ ತೆಗ್ದಾಕುತ್ತೆ, ಆಮೇಲೆ ಮೊಡವೆ ರಹಿತ ಕೋಮಲ ತ್ವಚೆನ ನೀಡುತ್ತೆ. ಜೊತೆಗೆ ಇದು ಟ್ಯೂಬ್, ಜೆಲ್ ಹಾಗೆ ಸೋಪ್ ರೂಪದಲ್ಲೂ ಕೂಡ ಸಿಗುತ್ತೆ. ನನ್ನ ಸಮಸ್ಯೆ ಪರಿಹಾರಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಕ್ನೆ ಸ್ಟಾರ್ ಫೇಸ್ ವಾಶ್.